ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಕಲಾವೇದಿಕೆಯ ವತಿಯಿಂದ 6ನೇ ಕಾರ್ಯಕ್ರಮ ಇಂದು ನಾವು ಆಯೋಜಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಇದು, ಪಾಕವೈವಿಧ್ಯ. ಅದ್ರ ಬಗ್ಗೆ ಪ್ರದರ್ಶನ ನೀಡಲು ನಮ್ಮ ಲಕ್ಷ್ಮೀ ಭರದ್ವಾಜ್ ಬರ್ತಾ ಇದ್ದಾರೆ. ವಿಶೇಷವಾದ ಅಡುಗೆಗಳು ಹೇಗೆ ತ್ವರಿತಗತಿಯಲ್ಲಿ ಮಾಡಬಹುದು, ಯಾವ ರೀತಿ ನಾವು ಸಂಪನ್ಮೂಲಗಳನ್ನ ವಿಶೇಷವಾದ ರೀತಿಯಲ್ಲಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಕ್ಕೋಸ್ಕರ ಶ್ರೀಮತಿ ಲಕ್ಷ್ಮೀ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ವೇದಿಕೆಯ ಪರವಾಗಿ ಸುಸ್ವಾಗತವನ್ನು ಕೋರುತ್ತಾ ಸ್ಥೂಲ ಪರಿಚಯ ಮತ್ತು ಸ್ವಾಗತವನ್ನು ಕೋರಕ್ಕೆ, ಹಾಗೆ ನೆರೆದಿರುವ ಎಲ್ಲ ಹೃದಯಗಳಿಗೆ ಗೌರವ ವಿಶೇಷವಾದ ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ಶ್ರೀಯುತ ಪ್ರಶಾಂತ್ ರವರನ್ನ ನಾನು ಕೋರಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಶಾಂತ್. ಸುಬ್ರಹ್ಮಣ್ಯ ಅವರೇ, ಅವಕಾಶಕ್ಕೆ ಧನ್ಯವಾದಗಳು. ನೀವು ಹೇಳಿದ ಹಾಗೆ ಬಾಯೆಲ್ಲ ಲಿಸ್ಟ್ ಹೇಳಿ ನೀರು ಸುರಿಸ್ತಾ ಇದ್ದೀರಾ. ಮತ್ತೊಮ್ಮೆ ಎಲ್ಲ ಉಭಯ ಕಲಾ ಪೋಷಕರಂತೆ TBS ಕಲಾ ವೇದಿಕೆಯ ಎಲ್ಲೂ ಬಂಧು ವರ್ಗಕ್ಕೆ, ಸ್ನೇಹಿತರಿಗೆ ನಾನು ಮಗದೊಮ್ಮೆ ಸ್ವಾಗತ ಕೋರ್ತೇನೆ. ಹಾಗೆ ಇವತ್ತು ಹೊಸ ಪರಿಕರಗಳಿಂದ ಒಂದು ಅವರದೇ ಆದ ಒಂದು ಛಾಯೆಯನ್ನು ಮೂಡಿಸಿರುವ ಲಕ್ಷ್ಮಿ ಅವರು, ಅವರ ಒಂದು ಕಿರು ಪರಿಚಯವನ್ನ ಹೇಳ್ತಾ ಇದ್ದೇನೆ. ಶ್ರೀಯುತ BK ಕೇಶವನಾರಾಯಣ್ ಮತ್ತು BK ಗೌರಮ್ಮರವರ ಹಿರಿಯ ಪುತ್ರಿ ಶ್ರೀಮತಿ ಸುಬ್ಬಲಕ್ಷ್ಮಿಯವರು ಗುಂಡಣ್ಣರವರನ್ನ ವಿವಾಹವಾಗಿ ಸೋಮನಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಇವರ ಹಿರಿಯ ಪುತ್ರಿ ಇವತ್ತು ನಮ್ಮ ಕುಕ್ರಿ ಶೋ ನಡೆಸುತ್ತಿರುವ ಶ್ರೀಮತಿ ಲಕ್ಷ್ಮೀ ಭರದ್ವಾಜ್ ಅವರು, ಇವರು ಹಿರಿಯ ಪುತ್ರಿಯವರು. ಇವರು ರವಿ ಭರದ್ವಾಜ್ ಅವರನ್ನ ವಿವಾಹವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಚಿನ್ಮಯಿ ಇವರ ಪುತ್ರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಳೆ. ಅನೇಕ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುವ ಲಕ್ಷ್ಮಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಎಡಿಫೈ ಶಾಲೆಯನ್ನು ಅನೇಕ ವರ್ಷಗಳು ಅಲ್ಲಿ ಮೇಲ್ವಿಚಾರಕರಾಗಿ ಇದ್ದು, ಅದಾದ ನಂತರ ಈಗ ಪ್ರಸ್ತುತ ಚೈಲ್ಡ್ ಕೌನ್ಸಿಲರ್ ಆಗಿ ವಾಲಂಟಿಯರಿಂಗ್ ಸರ್ವಿಸಸ್ ನ ನೀಡ್ತಾ ಇದ್ದಾರೆ. ಸರ್ಕಾರಿ ಹೆಣ್ಣು ಮಕ್ಕಳಿಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯವಿದ್ದಾಗ ವಾಲಂಟಿಯರಿಂಗ್ ಸರ್ವಿಸ್, ಹಾಗೂ ಒಂದು ಸುಮಂಗಲಿ ಅನಾಥಾಲಯ ಅಂತ ಅಲ್ಲಿ ಕೂಡ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಅಗತ್ಯವಿದ್ದಾಗ ಕೌನ್ಸಿಲರ್ ಆಗಿ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಲಕ್ಷ್ಮೀರವ್ರಿಗೆ ನಾನು ಸ್ವಾಗತ ಕೋರ್ತೀನಿ. ಇದು ಸ್ಪೆಷಲ್ ಸ್ವಾಗತ ಅಂತ ಹೇಳ್ಬೋದು, ಯಾಕಂದ್ರೆ ಈ ವಾಲಂಟಿಯರಿಂಗ್ ಸರ್ವಿಸ್ ಮಾಡೋದಿದೆಯಲ್ಲ, ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಮತ್ತೆ ದಟ್ ಇಸ್ ಒನ್ ಆಫ್ ದಿ ಅಮೇಸಿಂಗ್ ಥಿಂಗ್. ಈಗಿನ ಕರೋನಾ ಟೈಮಲ್ಲಿ ಈ ರೀತಿ ಒಂದು ಸೇವೆ ನಮಗೆ ಬಹಳ ಅಗತ್ಯ ಇದೆ. ಮತ್ತು ಅವರ ಇನ್ನೊಂದು ಇಷ್ಟವಾದ ಕ್ಷೇತ್ರ ಕುಕರಿ ಕ್ಲಾಸಸ್, ಡಿಪ್ಲೊಮೊ ಇನ್ ಬೇಕರ್, ಇದರಲ್ಲಿ ಡಿಪ್ಲೊಮೊ ಪದವಿಯನ್ನ ಹೊಂದು ಇವತ್ತು ಹಲವು ರೀತಿಯ ಭಕ್ಷ್ಯಗಳಲ್ಲಿ ಅವರು ಪ್ರದರ್ಶನ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಸಭಿಕರು ತಾಳ್ಮೆಯಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಕೇಳ್ಕೊಳ್ಳುತ್ತಾ ಶ್ರೀಮಂತ ಲಕ್ಷ್ಮೀ ಭರದ್ವಾಜರವರನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ, ಥ್ಯಾಂಕ್ ಯು. ಈ ಅವಕಾಶ ಮಾಡಿಕೊಟ್ಟಿರೋ ಎಲ್ಲಾ TBS ವಠಾರದವರೆಗೂ ನನ್ನ ಅನಂತ ನಮಸ್ಕಾರಗಳನ್ನ ಅರ್ಪಿಸ್ತಾ ನನ್ನ ಕಾರ್ಯಕ್ರಮನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೊದಲನೇದಾಗಿ ನಮ್ ತೋಟದಲ್ಲಿ ಸಿಗುವಂತಹ ಕಲ್ಪವೃಕ್ಷ ತೆಂಗಿನಕಾಯಿಂದು ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇವತ್ತು ಎಲ್ಲಾರ್ಗೂ ತೆಂಗಿನಕಾಯಿ ಸ್ವಲ್ಪ ಇಷ್ಟವಾದ ಪದಾರ್ಥ ಆದ್ರಿಂದ ತೆಂಗಿನಕಾಯಿ ಮತ್ತೆ ಬೆಲ್ಲ ಉಪಯೋಗಿಸ್ಕೊಂಡು ಒಂದು ಆಧುನಿಕ ತಿಂಡಿ ಮತ್ತೆ ಉಪಯೋಗಿಸ್ತಿರೋ ಪದಾರ್ಥಗಳು ಟ್ರೆಡಿಷನಲ್ದು ಹೇಗ್ ಮಾಡೋದು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನಾನು ಬೇಕಾಗಿರುವಂತ ಸಾಮಗ್ರಿಗಳನ್ನ ಹೇಳ್ತಾ ಹೋಗ್ತೀನಿ, ಆಮೇಲೆ ಬೇಕಿದ್ರೆ ಡೌಟ್ ಇದ್ರೆ ಕೇಳಿ. ಗೋಧಿ ಹಿಟ್ಟು 1 ಬಟ್ಲು. ನಾನು ಏನೇ ಬಟ್ಲು ಅಂತ ಹೇಳ್ತೀನೋ ಅದೆಲ್ಲ ಈ ತರ ಮೆಜರಿಂಗ್ ಕಪ್ಸ್ ಬರುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. 5 ರೀತಿ ಮೆಜರಿಂಗ್ ಕಪ್ಸ್ ಮತ್ತೆ ಮೆಜರಿಂಗ್ ಸ್ಪೂನ್ಸ್ ಬರುತ್ತೆ. ಇದ್ರಲ್ಲಿ ನಾನು ಈ ದೊಡ್ಡ ಬಟ್ಲನ್ನ 1 ಬಟ್ಲು ಅಂತ ಹೇಳ್ತೀವಿ, 1 ಕಪ್ ಅಂತ ಹೇಳ್ತೀವಿ. ಇದು 1/2 ಕಪ್, ಇದು 1/3, ಇದು 1/4, ಇದು 8/1. ನಾನು ಏನೇ ಮೆಜರ್ ಹೇಳಿದ್ರು ಈ ಮೆಜರ್ಮೆಂಟ್ ಕಪ್ ಅಲ್ಲೇ ತಗೊಂಡಿರ್ತೀನಿ. 1 ಕಪ್ ಗೋಧಿ ಹಿಟ್ಟನ್ನ ಚೆನ್ನಾಗಿ ಜರಡಿ ಹಿಡ್ಕೊಂಡು ತಗೊಂಡಿದೀನಿ. ಅದ್ರ ಜೊತೆಗೆ ಒಣಕೊಬ್ಬರಿ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಗ್ರೇಟ್ ಮಾಡಿ ಉಜ್ಬಿಟ್ಟು
ಅದ್ರನ್ನ ಸಣ್ಣಕ್ ಪುಡಿ ಮಾಡಿ ಒಣಗ್ಸ್ ತಗೊಂಡಿರೋದು. ಇದು ಬಂದ್ಬಿಟ್ಟು ಅರ್ಧ ಕಪ್ ಅಂದ್ರೆ ಈ ಕಪ್ಪಲ್ಲಿ. ಇದು ಬೇಕಿಂಗ್ ಪೌಡರ್ ಬಂದ್ಬಿಟ್ಟು ಅರ್ಧ ಟೀ ಸ್ಪೂನು ಮತ್ತೆ ಟೇಬಲ್ ಸ್ಪೂನ್ ಅಂತ 2 ರೀತಿ ಬರುತ್ತೆ. ಇದು ದೊಡ್ಡದೆರಡುವೆ ಟೇಬಲ್ ಸ್ಪೂನ್ ಅಂತೀವಿ. ಇದು 1 ಟೇಬಲ್ ಸ್ಪೂನು, ಇದು ಅರ್ಧ ಟೇಬಲ್ ಸ್ಪೂನು. ಇದು 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನು. ನಾನು ಇದ್ರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇದು ಅರ್ಧ ಟೀ ಸ್ಪೂನು. ಫಸ್ಟ್ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ವೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಏನ್ ದ್ರವ ಪದಾರ್ಥಗಳಿರುತ್ತೋ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ಮೊದಲಿಗೆ ಅರ್ಧ ಕಪ್ಪು ಮೊಸರು. ಇದರಲ್ಲಿ ಅರ್ಧ ಕಪ್ಪು ಮಾಮೂಲಿ ಮನೆ ಮೊಸರನ್ನೇ ತಗೊಂಡಿದ್ದೀನಿ ನಾನು. ಮತ್ತೆ ಬೆಲ್ಲನ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ನೀರ್ ಬಿಟ್ಟಿದೆ. ಇದು ಚೆನ್ನಾಗಿ ಮೆಲ್ಟ್ ಆಗೋ ತರ ಇದು ಹ್ಯಾಂಡ್ ಬ್ಲೆಂಡರ್ ಅಂತ ಹೇಳ್ತಾರೆ. ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಬೆಲ್ಲ ಮತ್ತೆ ಮೊಸರು 2 ಒಂದ್ರಲ್ಲೊಂದು ಮಿಕ್ಸ್ ಆಗ್ಬೇಕು. ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ಮೊಸರು, ಮತ್ತೆ ಇದಕ್ಕೆ 1/4 ಕಪ್ಪು ಎಣ್ಣೆ. ಇದು ಮೆಜರಿಂಗ್ ಕಪ್ ಅಲ್ಲಿ 1/4 ಕಪ್ಪು ಸುವಾಸನೆ ಇಲ್ಲದೆ ಇರೋ ಎಣ್ಣೆ, ನಾರ್ಮಲ್ ರಿಫೈಂಡ್ ಆಯಿಲ್ ತಗೊಂಡಿದ್ದೀನಿ ನಾನು. ಗಂಟಿಲ್ದೆ ಇರೋ ರೀತಿಯಲ್ಲಿ ಕೈಯಾಡಿಸ್ಕೊಂಡು ಎಲ್ಲಾನು ಗಂಟು ಬಿಡಿಸ್ಕೋಬೇಕು. ಸ್ವಲ್ಪ ಅದು ಕ್ರೀಮ್ ತರ ಆಗುತ್ತೆ ಬೆಲ್ಲ ಮತ್ತೆ ಮೊಸರು 2 ಮಿಕ್ಸ್ ಆದ್ಮೇಲೆ. ಯಾವುದೇ ರೀತಿ ಗಂಟಿಲ್ದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದಿವಾಗ ಏನೇ ಗಂಟಿಲ್ದೆ ಇರೋ ರೀತಿಲಿ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಸ್ವಲ್ಪನೇ ನಾವೇನ್ ಗೋಧಿ ಹಿಟ್ಟು, ಕೊಬ್ಬರಿ ತುರಿ ಮತ್ತೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ, ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದನ್ನ ಬೇಕಿದ್ರೆ ಮೈದಾದನು ಯೂಸ್ ಮಾಡ್ಬೋದು. ನಾನ್ ಸ್ವಲ್ಪ ಮೈದಾ ಯೂಸೇಜ್ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇವನ್ ನೀವು ಜೋಳದ ಹಿಟ್ಟು ಸಹ ಯೂಸ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಅಲ್ಲ, ಇದಕ್ಕೆ ಈ ಕಪ್ಪಲ್ಲಿ 1/4 ಕಪ್ಪಲ್ಲಿ ಒಂದ್ ಸ್ವಲ್ಪ ಹಾಲು ತಗೊಂಡಿದ್ದೀನಿ ನಾನು. ಒಟ್ಟಿಗೆ ಹಾಕ್ಬಾರ್ದು, ಸ್ವಲ್ಪನೇ ಹಾಕೋಬೇಕು. ಟೋಸ್ಟ್ ಮಾಡಕ್ ಕೊಟ್ಟು 10 ನಿಮಿಷದ ಕಾಲ. ಇದು ಸ್ವಲ್ಪ ಹಿಂಗಿದೆ, ಇನ್ನೊಂದ್ ಚೂರು ಅದು ಹೀಗ್ ತಗೊಂಡ್ ಹೀಗ್ ಹಾಕಿದ್ರೆ ಡ್ರಾಪ್ ಆಗೋ ತರ ಬರ್ಬೇಕದು. ಈ ಹದಕ್ಕಿದ್ರೆ ಸಾಕು. ಇದು ಕೊಬ್ಬರಿ ಹಾಕಿರೋದ್ರಿಂದ ಈ ತರ ಸ್ವಲ್ಪ ಗಂಟೇನೋ ಅನ್ಸುತ್ತೆ, ಬೇರೆ ತರ ಯಾವುದೇ ಗಂಟಿಲ್ಲ, ಬರೀ ಅದು ಕೊಬ್ಬರಿದು ಮತ್ತೆ ಬೆಲ್ಲದ್ದು. ಇದು ರೆಡಿ ಆದ್ಮೇಲೆ 6x4 ಅಂದ್ರೆ 6 ಬಿಡ್ತಿರೋದು ಮತ್ತೆ 4 ಇಂಚಸ್ ಡೆಪ್ತ್ ಇರೋದು ಕೇಕಿಂಗ್ ಮೋಲ್ಡ್ ತಗೊಂಡಿದ್ದೀನಿ, ಕೇಕ್ ಮೋಲ್ಡ್. ಅದಕ್ಕೆ ನಾನು ಏನು ಬೇರೆ ಹಾಕಿಲ್ಲ, ಎಣ್ಣೆ ಆಗ್ಲಿ ಅಥವಾ ಬೆಣ್ಣೆ ಆಗ್ಲಿ ಏನು ಹಚ್ಚಿಲ್ಲ. ಬರೀ ಇದೊಂದು ಬಟರ್ ಪೇಪರ್ ಅಥವಾ ಪಾಶ್ಪನ್ ಶೀಟ್ ಅಂತ ಹೇಳ್ತಾರೆ, ಇದು ಹಾಕೋಬಹುದು. ಇಲ್ಲ ಪೇಪರ್ ಇಲ್ಲ ಅಂದವರು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಒಂದು ರೀತಿ ಸವರ್ಬಿಟ್ಟು ಈ ಮೈದಾ ಪುಡಿನೋ ಅಥವಾ ಗೋಧಿ ಹಿಟ್ಟನ್ನು ಪೂರ್ತಿ ಅಂಟಿಸ್ಬಿಟ್ಟು ಸ್ವಲ್ಪ ತೆಗೆದ್ಬಿಟ್ಟು ಅದ ಹಿಡ್ಕೊಳ್ಳೋ ತರ ಮಾಡಿದ್ರೆ ಅದೂನು ಹೀಗೆ ನಾನ್ ಸ್ಟಿಕ್ ತರ ವರ್ಕ್ ಆಗುತ್ತೆ. ಈ ಮಿಕ್ಸ್ ಮಾಡಿರೋದನ್ನ ನಾನು ಇದಕ್ಕೆ ಸುರಿತೀನಿ ಈಗ.
ಇಷ್ಟಾಗುತ್ತೆ. ಇಷ್ಟಾದ್ಮೇಲೆ ಒಂದೆರಡು ಸಲ ಹಿಂಗ್ ಟ್ಯಾಪ್ ಮಾಡ್ಬಿಟ್ಟು ಕುಕ್ಕರ್ ಓವನ್ ಅಥವಾ OTG ಇಲ್ದೇ ಇರೋರಾದ್ರೆ ಕುಕ್ಕರ್ ಅಲ್ಲಿ ಸ್ವಲ್ಪ ಮರಳು ಅಥವಾ ಏನಾದ್ರೂ ಇಟ್ಟು ಒಂದ್ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನಿಟ್ಟು ತುಂಬಾ ಸಣ್ಣ ಉರಿಯಲ್ಲಿ, ಮಧ್ಯಮ ಸಣ್ಣ ಉರಿಯಲ್ಲಿ 30ರಿಂದ 35 ನಿಮಿಷ ಗ್ಯಾಸ್ಕೆಟ್ ಮತ್ತೆ ವಿಷಲ್ ಎರಡೂನು ತೆಗೆದ್ಬಿಟ್ಟು ಬೇಯಿಸ್ಕೋಬಹುದು. ಓವನ್ ಅಲ್ಲಾದ್ರೆ ಕನ್ವೆನ್ಷನ್ ಮೋಡ್ ಅಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 30 to 35 ಮಿನಿಟ್ಸ್ ಅಂದ್ರೆ 30ರಿಂದ 35 ನಿಮಿಷ ಬೇಕ್ ಮಾಡ್ಬೇಕು. OTG ಆದ್ರೆ ಮಿಡಲ್ ರಾಡ್ ಅಲ್ಲಿ ಇಟ್ಟು 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 30ರಿಂದ 35 ನಿಮಿಷ ಬೇಕ್ ಮಾಡ್ಬೋದು. ಅಂದ್ರೆ OTG ಮತ್ತೆ ಓವನ್ ಇದೆಲ್ಲ ಒಬ್ಬೊಬ್ರದ್ದು ಒಂದೊಂದ್ ತರ ಹೀಟ್ ಇರುತ್ತೆ, ಹಾಗಾಗಿ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಮಧ್ಯೆ ಮಧ್ಯೆ ಓಪನ್ ಮಾಡಿ ನೋಡ್ಬಾರ್ದು, ಯಾಕಂದ್ರೆ ಅದು ಉಬ್ತಾ ಇರೋದು ತಕ್ಷಣ ಕುಗ್ದು ಬಿಡುತ್ತೆ. 30-32 ನಿಮಿಷ ಆತರ ಇಟ್ರೆ ನಾರ್ಮಲ್ ಆಗಿ ಕೇಕ್ ಬರುತ್ತೆ. ಇವಾಗ ನಾನು ಇದನ್ನ ಬೇಕ್ ಮಾಡಕ್ ಇಡ್ತೀನಿ. ನಮಗ್ 35 ನಿಮಿಷ ಮಿನಿಮಮ್ ಬೇಕಿದು. ಸೊ ಬೇರೆ ತಿಂಡಿಗಳನ್ನ ನಾವು ನೋಡೋಣ. ಲಾಸ್ಟ್ ಅಲ್ಲಿ ಇದು ಡೆಕೋರೇಟ್ ಮಾಡಕ್ಕೆ ಬಿಟ್ಟಿದ್ರೆ ಕೇಕ್ ಮೋಲ್ಡ್ ಬಿಟ್ಟು ಬಂದ್ರೆ ನಾನು ಡೆಕೋರೇಷನ್ ತೋರಿಸ್ತೀನಿ, ಇಲ್ಲ ಅಂದ್ರೆ ಡೆಕೋರೇಟ್ ಮಾಡಿರೋ ಕೇಕ್ ಅನ್ನ ನಾನು ಇವಾಗ ತೋರಿಸ್ತಿದ್ದೀನಿ. ಇದು ನಾರ್ಮಲ್ ಆಗಿ ನಾವು ಕೇಕ್ಗೆ ವಿಪ್ಪಿಂಗ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀವಿ. ಆದ್ರೆ ನಾನು ಇದ್ರಲ್ಲಿ ವಿಪ್ಪಿಂಗ್ ಕ್ರೀಮ್ ಏನು ಯೂಸ್ ಮಾಡಿಲ್ಲ. ನಾ ತಗೊಂಡಿರೋದು ಕೋಕೋನಟ್ ಮಿಲ್ಕ್, ಮನೇಲೆ ಮಾಡ್ಕೋಬಹುದು, ನನ್ಗೆ ಸುಲಭವಾಗಿ ಅಂಗಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದೀನಿ. ಡಾಬರ್ ಅವ್ರದ್ದು ಹೋಮ್ ಮೇಡ್ ಕೋಕೋನಟ್ ಮಿಲ್ಕ್ 200 ml ತಗೊಂಡಿದ್ದೀನಿ. ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಅಂತ ಏನ್ ಹೇಳ್ತೀವಿ ಅದನ್ನ ಈ ಚಮಚದಲ್ಲಿ ಒಂದು 2 ಚಮಚ ತಗೊಂಡಿದ್ದೀನಿ. ಮತ್ತೆ ಕೊಬ್ಬರಿ ತುರಿ ಒಂದು 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಅದನ್ನ ತಗೊಂಡು ನಾನು ಕ್ರೀಮ್ ಅನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ಕ್ರೀಮು, ಈ ತರ ಬರುತ್ತೆ. ನಾನು ಅದನ್ನ ಕೇಕು ಕಟ್ ಮಾಡ್ಕೊಂಡು ಕೇಕ್ ಬೇಸನ್ನ ಕಟ್ ಮಾಡಕ್ಕೆ ನಾನು ಈ ತರ ನೈಫ್ ಯೂಸ್ ಮಾಡ್ತೀನಿ. ಕೇಕ್ ಕಟರ್ ಅಥವಾ ಬ್ರೆಡ್ ಕಟರ್ ನೈಫ್ ಅಂತ ಸಿಗುತ್ತೆ, ಅದರಲ್ಲಿ ಸ್ಲೈಸ್ ಮಾಡಿ ಕ್ರೀಮ್ ಮಾಡಿ ಡ್ರೈ ಫ್ರೂಟ್ಸ್ ಇಂದ ಡೆಕೋರೇಟ್ ಮಾಡಿದೀನಿ. ಫಿನಿಶ್ ಆದ್ಮೇಲೆ ಈ ತರ ಬರುತ್ತೆ ಕೇಕ್. ಥ್ಯಾಂಕ್ ಯು. ಇದು ಹಾಗೆ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಒಳಗಡೆ ಲೇಯರ್ಸ್ ಕಾಣಿಸುತ್ತೆ ಅಂತ. ಈ ತರ ಬರುತ್ತೆ. ಇದೆರಡು ಸ್ಪಾಂಜು 3 ಲೇಯರ್ ಬೇಕಿದ್ರು ಮಾಡ್ಬೋದು. ನಾನು 2 ಲೇಯರ್ ಅಲ್ಲಿ ಮಾಡಿದ್ದೀನಿ. ಮಧ್ಯದಲ್ಲಿ ಬಂದಿರೋದು ನಾನು ಕ್ರೀಮ್ ತೋರ್ಸದ್ನಲ್ಲ ನಿಮ್ಗೆ ಹೇಗ್ ಮಾಡೋದು ಅಂತ, ಮಿಲ್ಕ್ ಮೇಡು, ಕೋಕೋನಟ್ ಮಿಲ್ಕ್ ಮತ್ತೆ ಕೊಬ್ಬರಿ ತುರಿ ಇಷ್ಟು ಸೇರಿಸ್ಬಿಟ್ಟು ಮಾಡಿರೋ ಕ್ರೀಮ್ ಅಲ್ಲಿ ಡೆಕೋರೇಟ್ ಮಾಡಿರೋದು. ಪಿಸ್ತಾ ಮತ್ತೆ ಬಾದಾಮನ್ನ ಸೈಡ್ ಅಲ್ಲೆಲ್ಲ ಹಾಕಿದೀನಿ ಸರ್. ಸೆಕೆಂಡ್ ಹೈದ್ರಾಬಾದಿ ಸಾಲ್ಟ್ ಬಿಸ್ಕೆಟ್ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು, ಇದಕ್ಕೆ ನಾನು ಮೈದಾನೆ ತಗೊಂಡಿದ್ದೀನಿ. ಮೈದಾ ಬಂದ್ಬಿಟ್ಟು 1 ಕಪ್ಪು. ಈ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ಮೈದಾ ತಗೊಂಡಿದ್ದೀನಿ. ಅರ್ಧ ಕಪ್ಪು ಬೆಣ್ಣೆ ತಗೊಂಡಿದ್ದೀನಿ. ಸಾಲ್ಟೆಡ್ ಅನ್ಸಾಲ್ಟೆಡ್ ಯಾವ್ದು ಬೇಕಿದ್ರು ತಗೋಬಹುದು. ಮತ್ತೆ ಕಸ್ಟರ್ಡ್ ಪೌಡರ್ ಸಿಗುತ್ತಲ್ಲ, ಕಸ್ಟರ್ಡ್ ಪೌಡರ್ನ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಪೌಡರ್ಡ್ ಶುಗರ್ 3.5 ಟೇಬಲ್ ಸ್ಪೂನು. ಮಿಲ್ಕ್ ಪೌಡರ್ 3 ಟೇಬಲ್ ಸ್ಪೂನು. ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್. ಇವಾಗ ಇದು ಹೇಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ ನಾನು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು, ನಾರ್ಮಲ್ ಟೆಂಪರೇಚರ್ ಬೆಣ್ಣೆ ತಗೊಂಡ್ರೆ ಸಾಕು. ಫ್ರಿಜ್ ಇಂದ ತಗೊಂಡ್ರೆ ಸ್ವಲ್ಪ ಅದ್ ಮೆಲ್ಟ್ ಆಗೋದೆಲ್ಲ ಲೇಟ್ ಆಗುತ್ತೆ. ಇದಕ್ಕೆ ಸ್ವಲ್ಪನೇ ನಾನು ಮೈದಾ ಆಡ್ ಮಾಡ್ಕೊಂಡು
ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆಕ್ಚುಲಿ ಇದನ್ನ ಬ್ಲೆಂಡರ್ ಅಥವಾ ಬೀಟರ್ ಯಾವ್ದ್ರಲ್ಲೂ ಯೂಸ್ ಮಾಡಬಾರ್ದು. ಮೈದಾ ತುಂಬಾ ಸೆನ್ಸಿಟಿವ್ ಇರುತ್ತೆ. ಆದಷ್ಟು ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ನಮ್ಗೆ ಏನ್ ಟೇಸ್ಟ್ ಬರ್ಬೇಕು ಅದು ಬರಲ್ಲ. ನಾನ್ ಮೈದಾನ ಸಾಮಾನ್ಯವಾಗಿ ಅಂಗಡಿಯಿಂದ ತಗೊಳ್ಳೋ ಬದಲು ಈ ಗೋಧಿ ಹಿಟ್ಟನ್ನ ಮಸ್ಲಿನ್ ಬಟ್ಟೆಯಲ್ಲಿ ಸ್ವಲ್ಪ ಟೈಟ್ ಆಗಿ ಕಟ್ಬಿಟ್ಟು ಜರಡಿ ಹಿಡಿದ್ರೆ ಮೈದಾ ತರಾನೇ ಅದು ಬರುತ್ತೆ. ಅದನ್ನೇ ನಾನ್ ಸಾಮಾನ್ಯ ಯೂಸ್ ಮಾಡೋದು. ಇವಾಗ ನಾನು ಇದಕ್ಕೆ ಸಕ್ಕರೆ ಪೌಡರ್ ಹಾಕ್ತಾ ಇದ್ದೀನಿ. 3.5 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ. ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನೀರಂಶ ಬಿಟ್ಕೊಳ್ತಾ ಇರುತ್ತೆ. ನಾವ್ ಈ ಬಿಸ್ಕೆಟ್ಗಳು ಯಾವುದೇ ಮಾಡ್ಬೇಕಾದ್ರೆ ನಾವು ಬೇರೆ ನೀರಾಗ್ಲಿ ಅಥವಾ ಹಾಲಲ್ಲಿ ಕಲ್ಸೋದಾಗ್ಲಿ ಏನನ್ನು ಮಾಡಲ್ಲ. ಇವಾಗ ಮಿಲ್ಕ್ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಬಂದ್ಬಿಟ್ಟು 3 ಟೇಬಲ್ ಸ್ಪೂನು. ಇವಾಗ ಕಸ್ಟರ್ಡ್ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಪುಡಿ, ಕಸ್ಟರ್ಡ್ ಪೌಡ್ರು, ಉಪ್ಪು, ಸೋಡಾ ಇದನ್ನೆಲ್ಲ ಒಟ್ಟಿಗೆನೆ ಮಿಕ್ಸ್ ಮಾಡ್ಕೊಂಡ್ ಬೇಕಿದ್ರು ಇಟ್ಕೊಂಡ್ಬಿಟ್ಟು ಒಂದೊಂದಾಗ ಸ್ವಲ್ಪನೇ ಆಡ್ ಮಾಡ್ಕೋಬಹುದು. ನಾನ್ ನಾರ್ಮಲ್ ಆಗಿ ಮಾಡ್ಬೇಕಾದ್ರೆ ಹಾಗೆ ಮಾಡ್ತೀನಿ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ನಾನು ಸಪ್ರೇಟ್ ಆಗಿ ಇಟ್ಕೊಂಡೆ. ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು. ಉಪ್ಪು ಅರ್ಧ ಟೀ ಸ್ಪೂನ್, ಅರ್ಧ ಅಥವಾ ಮುಕ್ಕಾಲು ನಿಮ್ಗೆ ರುಚಿಗೆ ಹೇಗ್ ಬೇಕೋ ಹಾಗೆ ಹಾಕೋಬಹುದು ಅದನ್ನ. ಇದಿವಾಗ ಇನ್ ಮಿಕ್ಸ್ ಮಾಡಕ್ಕೆ ನಾವು ಕೈಯೇ ಯೂಸ್ ಮಾಡ್ಬೇಕು. ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು, ತುಂಬಾ ಹಾರ್ಶ್ ಆಗಿ ಮಾಡ್ಬಾರ್ದು, ಅಂದ್ರೆ ತುಂಬಾ ಜೋರಾಗೆಲ್ಲ ಮಾಡ್ಬಾರ್ದು. ತುಂಬಾ ನಾಜೂಕಾಗಿರುವಂತ ಪದಾರ್ಥ ಮೈದಾ. ಅದ್ ನಮ್ ಕೈ ಬಿಸಿಗೂ ಸ್ವಲ್ಪ ಬೆಣ್ಣೆ ಮತ್ತೆ ಸಕ್ಕರೆ ಹಾಕಿರೋದು ಕರಗ್ತಾ ಬರತ್ತಲ್ಲ, ಸಾಫ್ಟ್ ಆಗುತ್ತೆ. ಇವಾಗ ತಾನೇ ಎಲ್ಲ ಸೇರಿ ಒಟ್ಟಾಗಿ ಒಂದು ಉಂಡೆ ಆಕಾರಕ್ಕೆ ಬರ್ತಾ ಇದೆ ಇದು. ಇದೆಲ್ಲ ನಾವು ಮುಚ್ಚಿಡ್ಬೇಕು ಮಾಡ್ಬೇಕು ಅಂತ ಏನಿಲ್ಲ. 15ರಿಂದ 20 ನಿಮಿಷದೊಳಗಡೆ ನಮ್ಗೆ ಪ್ರಿಪರೇಷನ್, ಬೇಕಿಂಗು ಎಲ್ಲ ಸೇರಿಸಿ ಮುಗ್ದೋಗುತ್ತೆ. ಇವಾಗ ಮಕ್ಳ ಮನೇಲಿ ಇರ್ತಾರೆ, ಆಟ ಆಡ್ಕೊಂಡ್ ಬರ್ತಾರೆ, ಹೊರಗಡೆ ನಾವು ಕೊಡ್ಸೋ ಬದಲು ಈ ತರದ ಹೆಲ್ದಿ ಫುಡ್ಸ್ ಕೊಡ್ಬೋದು ನಾವು ಮನೇಲಿ. ಈ ತರ ಸಾಫ್ಟ್ ಆಗಿ ಪ್ರೆಸ್ ಮಾಡಿದ್ರೆ ಒಳಗೋಗುತ್ತೆ. ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು.
ಇದನ್ನ ರೋಲ್ ಮಾಡಕ್ಕೆಲ್ಲ ಹೋದ್ರೆ ಒಡ್ಕೋತಾ ಹೋಗುತ್ತೆ. ಅದಕ್ಕೆ ನಾ ಏನ್ ಮಾಡ್ತೀನಿ, ಒಂದೇ ಅಳತೆ ಬರ್ಲಿ ಅಂತ ಹೇಳ್ಬಿಟ್ಟು ಈ ಟೇಬಲ್ ಸ್ಪೂನ್ ಅನ್ನೇ ಉಪಯೋಗಿಸ್ಕೊಂಡು ಅದಕ್ಕೆ ಹೀಗೆ ಪ್ರೆಸ್ ಮಾಡಿ ಕೈಯಲ್ಲಿ ಸ್ವಲ್ಪ ಗೋಲಾಕಾರ ಮಾಡಿ ಹೀಗೆ ಪ್ರೆಸ್ ಮಾಡ್ತೀನಿ. ಇದಕ್ಕೂ ನಾನು ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದೀನಿ. ಇದು ಈ ಮೆಜರ್ಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ, ಈ ಮೆಜರ್ಮೆಂಟ್ ಅಲ್ಲಿ 15 ಬಿಸ್ಕೆಟ್ಸ್ ಆಗುತ್ತೆ. ನಾ ಒಂದೆರಡು ಬಿಸ್ಕೆಟ್ ತೋರಿಸ್ತೀನಿ, ಮತ್ತೆ ಅದು ಬೇಕಾಗಿರೋದನ್ನ ತೋರಿಸ್ತೀನಿ. ಇದನ್ನ ನಾವು ಕುಕ್ಕರ್ ಅಲ್ಲೂ ಹಾಗೆ ಮಾಡ್ಬೋದು. ಕೆಳಗಡೆ ಸಾಲ್ಟ್ ಹಾಕಿ ಒಂದ್ ರಿಂಗ್ ಇಟ್ಟು, ಅಥವಾ ನೀವು ಬೇರೆ ಯಾವುದೇ ದಪ್ಪ ತಳದ ಪಾತ್ರೆಯಲ್ಲೂ ಇಟ್ಬಿಟ್ಟು ನೋಡ್ಬೋದು. ಆದ್ರೆ ಕುಕ್ಕರ್ ಅಲ್ಲಿ ಇಡ್ಬೇಕಾದ್ರೆ ಮಾತ್ರ ಗ್ಯಾಸ್ಕೆಟ್ ವಿಷಲ್ ಎರಡೂ ತೆಗಿಬೇಕು. ಮತ್ತೆ ಯಾವುದೇ ಕೇಕ್ ನ ಬೇಕ್ ಮಾಡ್ಬೇಕಾದ್ರೆ ಪದೇ ಪದೇ ತೆಗೆದು ನೋಡ್ಬಾರ್ದು. ನೋಡ್ತಾ ಇದ್ರೆ ಅದು ಉಬ್ತಾ ಇರೋದು ಹಂಗೆ ಕೆಳಗಡೆ ಹೊಟ್ಟೋಗುತ್ತೆ. ಈ ತರಾನೇ ಬಿಸ್ಕೆಟ್ಸ್ ಮಾಡ್ಕೊಂಡ್ಮೇಲೆ ಇದು ಚೆನ್ನಾಗಿ ಬೇಕಾಗ್ಬೇಕು ಅಂತಂದ್ರೆ ನಾವು ನಾರ್ಮಲ್ ಫ್ರೂಟ್ಸ್ ಎಲ್ಲ ತಿನ್ನೋ ಫೋರ್ಕ್ ಇರುತ್ತಲ್ಲ, ಅದ್ರಲ್ಲಿ ಅಲ್ಲಲ್ಲೇ ಒಂದ್ 4-5 ಹೋಲ್ ತರ ಮಾಡಿದ್ರೆ ಚೆನ್ನಾಗಿ ಬೇಕಾಗತ್ತೆ. ಇದು ನಾರ್ಮಲ್ ಮೈಕ್ರೋ ಓವನ್ ಅಲ್ಲಿ ಬೇಕ್ ಮಾಡೋದಿದ್ರೆ 8 ನಿಮಿಷ ಸಾಕು. ನೀವು ನೋಡ್ಕೋಬಹುದು. ಇದನ್ನೆಲ್ಲ ತೆಗೆದು ನೋಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ 5 ನಿಮಿಷ ಆದ್ಮೇಲೆ. ಕನ್ವೆನ್ಷನ್ ಮೋಡ್ಗೆ ಇಡ್ಬೇಕು 180 ಡಿಗ್ರಿ ಸೆಲ್ಸಿಯಸ್. 6ರಿಂದ 8 ನಿಮಿಷ ಸಾಕಾಗತ್ತೆ ಇದಕ್ಕೆ. OTG ಆದ್ರೂ ಅಷ್ಟೇ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬೇಕಿಂಗ್ ಮೋಡು ಸೆಂಟರ್ ರಾಡ್ 8 ನಿಮಿಷ ಸಾಕು. OTG ತುಂಬಾ ಸಣ್ಣ OTG ಆದ್ರೆ ಮೆಜರ್ಮೆಂಟ್ ಲೀಟರ್ ವೈಸ್ ಇರುತ್ತದು. ಆ ತರದಿದ್ರೆ ನೀವು ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಇವಾಗ OTG ಜಾಗ ಇಲ್ದೇ ಇರೋದ್ರಿಂದ ನಾನು ಇಷ್ಟು ತೋರಿಸಿದೀನಿ. ಇದೆಲ್ಲ ಸ್ವಲ್ಪ ನೆಂದ್ರು ಏನ್ ಆಗಲ್ಲ, ಇಟ್ಕೊಂಡ್ಬಿಟ್ಟು ಆಮೇಲೂ ಮಾಡ್ಬೋದು. ಇದು ರೆಡಿ ಇದೆ ಇವಾಗ ಬೇಕಾಗಕ್ಕೆ. ನಾನು ಬೇಕ್ ಮಾಡಿರೋದನ್ನ ನಿಮ್ಗೆ ತೋರಿಸ್ತೀನಿ. ಈ ತರ ಬರುತ್ತೆ. ಈ ತರ ಬರುತ್ತೆ. ಸ್ವಲ್ಪ ಕೆಳಗಡೆ ಈ ಬ್ರೌನಿಶ್ ಬರುತ್ತೆ, ಮೇಲೆ ಈ ತರ ಬರುತ್ತೆ. ನಿಮ್ಗೆ ಮುರಿದು ತೋರಿಸ್ತೀನಿ ಒಳಗಡೆ. ಕ್ರಿಸ್ಪಿನೆಸ್ ನೋಡಿ ಕಾಣಿಸ್ತಾ ಇದೆಯಾ? ಇದಂತೂ ನನ್ನ ಮಗಳಿಗೆ ಬಹಳ ಇಷ್ಟವಾದ ಬಿಸ್ಕೆಟ್. ಇದು ರೆಗ್ಯುಲರ್ ಆಗಿ ಮಾಡಿಸ್ಕೊತಾ ಇರ್ತಾಳೆ. ಈ ಕಲರ್ ಬರುತ್ತೆ. ಮತ್ತೊಮ್ಮೆ ನಾನು ಹೈದರಾಬಾದಿ ಬಿಸ್ಕೆಟ್ ರೆಸಿಪಿ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್: ಮೈದಾ 1 ಕಪ್ಪು, ಬೆಣ್ಣೆ ಅರ್ಧ ಕಪ್ಪು, ಸಾಲ್ಟ್ ಉಪ್ಪು ಅರ್ಧದಿಂದ ಮುಕ್ಕಾಲು ನಿಮ್ ಟೇಸ್ಟ್ ಅನುಗುಣವಾಗಿ, ಪೌಡರ್ ಶುಗರ್ ಪುಡಿ ಮಾಡಿದ ಸಕ್ಕರೆ 3 ಟೇಬಲ್ ಸ್ಪೂನು, 3.5 ಟೇಬಲ್ ಸ್ಪೂನು, ಮತ್ತೆ ಮಿಲ್ಕ್ ಪೌಡರ್ 3 ಟೇಬಲ್ ಸ್ಪೂನು, ಕಸ್ಟರ್ಡ್ ಪೌಡರ್ 2 ಟೇಬಲ್ ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು. ಫಸ್ಟ್ ಬೆಣ್ಣೆ ಸಾಫ್ಟ್ ಆಗಿ ತಗೊಳ್ಳಿ. ರೂಮ್ ಟೆಂಪರೇಚರ್ ಅಲ್ಲಿ ತಗೊಂಡು ಮೈದಾನ್ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಆದ್ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೇ ಮೆಜರ್ ಅಲ್ಲಿ ಕುಕ್ಕೀಸ್ ಮಾಡ್ಕೊಂಡು ಅದು ಹೋಲ್ ಮಾಡಿದ್ರೆ ಚೆನ್ನಾಗಿ ಬೇಕಾಗತ್ತೆ. ಹೋಲ್ ಮಾಡಿ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 8 ನಿಮಿಷ ಬೇಕ್ ಮಾಡಿದ್ರೆ ಸಾಕು. 6ರಿಂದ 8 ನಿಮಿಷ ಬೇಕ್ ಮಾಡಿದ್ರೆ ಸಾಕು. ಮುಂದಿನ ರೆಸಿಪಿಗೆ ಹೋಗ್ಬೋದಾ? ಹೋಗ್ಬೋದು.
ಮುಂದಿಂದು ಬಂದ್ಬಿಟ್ಟು ಕೊಬ್ಬರಿ ಬಿಸ್ಕೆಟ್ ಅಂತ ಹೇಳಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಮೈದಾ 50 ಗ್ರಾಮು. ನಾನ್ ಕಿಚನ್ ಸ್ಕೇಲ್ ಅಲ್ಲಿ ನಾನು ಮೆಜರ್ ಮಾಡ್ಕೊಂಡಿರೋದು. ಈ ತರ ಕಿಚನ್ ಸ್ಕೇಲ್ ಬರುತ್ತೆ, ಇದ್ರಲ್ಲಿ ನಾನು ಎಲ್ಲಾನು ತೂಕ ಮಾಡ್ಕೊಂಡಿದೀನಿ. 50 ಗ್ರಾಮ್ ಮೈದಾ, 40 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಕೊಬ್ಬರಿ ತುರಿ, ಸಕ್ಕರೆ ಪುಡಿ ಬಂದ್ಬಿಟ್ಟು 50 ಗ್ರಾಮು. ಮೈದಾ ಎಷ್ಟು ತಗೋತೀವೋ ಸಕ್ಕರೆ ಪುಡಿನೂ ಅಷ್ಟೇನೆ. ಡೆಕೋರೇಷನ್ಗೆ ಸ್ವಲ್ಪ ಬಾದಾಮಿ ತಗೊಂಡಿದೀನಿ. ತುಪ್ಪ ಇದರಲ್ಲಿ 5 ಟೀ ಸ್ಪೂನ್ ತಗೊಂಡಿದ್ದೀನಿ. ಮೊದಲಿಗೆ ನಾನು ಬೌಲಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಪುಡಿ ಸಕ್ಕರೆ 50 ಗ್ರಾಮು, ಇದು ಪಲ್ಪಿ ಆಗೋ ತರ ಒಂಥರ ಕ್ರೀಮ್ ತರ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತೆ ತುಪ್ಪ ಎರಡು ಮಿಕ್ಸ್ ಆಗೋ ತರ. ಐವತ್ತು ಗ್ರಾಮ್ ಮೈದಾ, ನಲ್ವತ್ತು ಗ್ರಾಮು ಕೊಬ್ಬರಿ ತುರಿ, ಇದನ್ನು ಇವಾಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅಕಸ್ಮಾತ್ ನಿಮಗ್ ತುಪ್ಪ ಜಾಸ್ತಿ ಆಯ್ತು ಅಂದ್ರೆ ಮೈದಾ ಮೇಲ್ಗಡೆ ಆಡ್ ಮಾಡ್ಕೋಬಹುದು. ಈ ತರ ಸಾಫ್ಟ್ ಹಿಟ್ಟು ಕಲ್ಸ್ಕೊಂಡ್ ಡೋ ಆಗುತ್ತಿದ್ದು. ನಾನು ಇದನ್ನು ಬೇಕಿಂಗ್ ಟ್ರೇಗೆ, ಈ ತರ ಶೀಟು ಸಿಗುತ್ತೆ ಇವಾಗ. ಬರೀ ಬಟರ್ ಪೇಪರೇ ಹಾಕ್ಬೇಕು ಅಂತಿಲ್ಲ, ಸಿಲಿಕಾನು ರೀಯೂಸಬಲ್ ಶೀಟ್ ಸಿಗುತ್ತೆ, ಬೇಕಿಂಗ್ ಶೀಟ್ಸ್. ಅದು ನೀವು ಟ್ರೈ ಮಾಡ್ಬೋದು. ಇದನ್ನು ನಾನು ಹಾಗೆ ಯೂಸ್ ಮಾಡ್ತೀನಿ. ನಂದು ಇದೇ ಮೆಥಡ್ ಅಲ್ಲಿ ಮಾಡ್ತೀನಿ ನಾನು, ಒಂದೇ ಅಳತೆ ಬರುತ್ತೆ ಅಂತ ಹೇಳಿ. ಸ್ಪೂನ್ ತಗೊಂಡ್ಬಿಟ್ಟು ಸೈಡ್ ಒಡ್ಕೊಂಡ್ರೆ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ಏನೇ ಕುಕ್ಕೀಸ್ ಬೇಕ್ ಮಾಡೋದಿದ್ರು ವಿತಿನ್ 10 ಮಿನಿಟ್ಸ್ ಅಂದ್ರೆ 10 ನಿಮಿಷದ ಒಳಗಡೆನೆ ಮುಗ್ದೋಗುತ್ತೆ. ತುಂಬಾ ಹೊತ್ತು ಇಡಬಾರ್ದು.
ಇದ್ರ ಮೇಲೆ ನಾನು ಆಲ್ಮಂಡ್ ನ ಅರ್ಧ ಕಟ್ ಮಾಡ್ಕೊಂಡಿದೀನಿ. ಈ ತರ ಪ್ಲೇಸ್ ಮಾಡ್ತೀನಿ ನಾನು. ಅಥವಾ ಇಡೀನು ಹಾಕ್ಬೋದು, ನೀವು ಉಂಡೆ ಬಾದಾಮಿನೂ ಹಾಕ್ಬೋದು. ಇದು ಅಷ್ಟೇ 8 ರಿಂದ 10 ನಿಮಿಷದೊಳಗಡೆ ಆಗೋಗುತ್ತೆ. ಇವಾಗ ನಂದು ಇನ್ನು ಕೇಕೆ ಬೇಕಾಗ್ತಿರೋದ್ರಿಂದ ಓವನ್ ಫ್ರೀ ಇಲ್ಲ. ನಾನ್ ಮಾಡಿರೋದನ್ನೇ ತೋರಿಸ್ತೀನಿ. ನೆನ್ನೆ ಮಾಡಿ ಇಟ್ಟಿದೀನಿ, ತೋರಿಸ್ತೀನಿ ನಾನು. ಈ ತರ ಬರುತ್ತೆ ಬೇಕಾದ್ಮೇಲೆ. ಕ್ರಿಸ್ಪಿ ಇರೋದಕ್ಕೆ ಇದೆಲ್ಲ ಕ್ರ್ಯಾಕ್ಸ್ ಬರುತ್ತೆ, ಕಾಣಿಸ್ತಿದೆ ಅಲ್ಲ? ಕೆಳಗಡೆನು ಈ ಕಲರ್ ಅಲ್ಲಿ ಬರುತ್ತೆ. ಈ ಕಲರ್ ಬಂತು ಅಂದ್ರೆ ಕುಕೀಸ್ ಬೇಕಾಗಿರುತ್ತೆ. ನೀವು ಓವನ್ ಇಂದ ತೆಗೆದ ತಕ್ಷಣ ಸ್ವಲ್ಪ ಸಾಫ್ಟ್ ಇರುತ್ತೆ, ಆದ್ರೆ ಅದ್ ಆಗಿರುತ್ತೆ. ಇನ್ನ ನೀವು ಓವನ್ ಅಲ್ಲೇ ಗಟ್ಟಿ ಆಗೋ ತನಕ ಬಿಟ್ರೆ ಫುಲ್ ಕಪ್ಪಾಗ್ಬಿಡುತ್ತೆ. ಇದು ಕೋಕೋನಟ್ ಕುಕೀಸ್ದು. ಕೋಕೋನಟ್ ಕುಕೀಸ್ಗೆ ಬೇಕಾಗುವ ಸಾಮಗ್ರಿಗಳು: ಮೈದಾ 50 ಗ್ರಾಮು, ಪುಡಿ ಸಕ್ಕರೆ ಪೌಡರ್ ಶುಗರ್ 50 ಗ್ರಾಮು, ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಒಣ ಕೊಬ್ಬರಿ ತುರಿ 40 ಗ್ರಾಮು, ತುಪ್ಪ 4 ರಿಂದ 5 ಟೇಬಲ್ ಸ್ಪೂನು, ಮತ್ತೆ ಡೆಕೋರೇಷನ್ ಅಥವಾ ಗಾರ್ನಿಶಿಂಗ್ ಏನ್ ಹೇಳ್ತೀರಾ ಅದಕ್ಕೆ ಸ್ವಲ್ಪ ಬಾದಾಮಿ ಚೂರುಗಳು. ಮೊದ್ಲು ತುಪ್ಪನೂ ಸಕ್ಕರೆನೂ ಹಾಕೊಂಡು ಕ್ರೀಮ್ ಬರೋ ತನಕ ಕೂಡಿಸ್ಕೊಂಡ್ರೆ ಅದು ಒಳ್ಳೆ ಫ್ಲಫಿ ಕ್ರೀಮ್ ಬರುತ್ತೆ. ಕ್ರೀಮ್ ಬಂದ್ಮೇಲೆ ಒಂದೊಂದಾಗಿ ಆಡ್ ಮಾಡ್ಕೊತಾ ಹೋಗ್ಬೇಕು. ಡ್ರೈ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಂಡು ಒಂದ್ ಮೆಜರಿಂಗ್ ಒಂದೇ ತರ ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನು ಅಥವಾ ಏನೋ ಮೆಜರಿಂಗ್ ಮಾಡ್ಕೊಂಡು ಈ ತರ ಕುಕ್ಕೀಸ್ ಮಾಡಿ ಬೇಕ್ ಮಾಡಿದ್ರೆ ಆಯ್ತು. ಇದು ಕೋಕೋನಟ್ ಕುಕ್ಕೀಸ್. ಎಷ್ಟು ಡಿಗ್ರೀಸ್ ಅಲ್ಲಿ ಎಷ್ಟೊತ್ತು ಬೇಯಿಸ್ಬೇಕು ಅಂತ ಹೇಳಿಲ್ಲ. ಹೇಳಿದೆ 180 ಡಿಗ್ರಿ 8 ರಿಂದ 10 ನಿಮಿಷ. OTG ಆದ್ರೆ. ಮೈಕ್ರೋ ಓವನ್ ಆದ್ರೆ ಕನ್ವೆನ್ಷನ್ ಮೋಡು. ನಿಮ್ ಯೂಶುವಲ್ ಆಗಿ ಬೇಕಿಂಗ್ ಎಲ್ಲ ಯಾವ ಮೋಡಲ್ ಮಾಡ್ತಿರೋ ಅದೇ ಮೋಡಲ್ಲಿ ಅದು 180 ಡಿಗ್ರಿ 8 ನಿಮಿಷ ಸಾಕೋದು. ಅದು ಯಾಕಂದ್ರೆ ರೊಟೇಟ್ ಆಗ್ತಾ ಇರುತ್ತೆ, ಬೇಗನೆ ಬೇಯುತ್ತೆ. ನೀವು 6 ರಿಂದ 7 ನಿಮಿಷ ಇಟ್ರು ಸಾಕೋದು. ನಾನಿವಾಗ ಮಾರ್ವಾಡಿ ಈವ್ನಿಂಗ್ ಸ್ನಾಕ್ಸ್ ತರ ಮಾಡ್ತಾರೆ, ಮಟ್ರಿ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಕೊಡ್ತೀನಿ. ಇದು ನಾವು ಲಾಚಾ ಪರಾಟ ಅಥವಾ ಕೇರಳ ಪರಾಟ ಸ್ಟೈಲ್ ಅಲ್ಲಿ ಮಾಡ್ತೀನಿ ಮಟ್ರಿನ್ ನಾನು. ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಮೈದಾದಲ್ಲೂ ಮಾಡೋರು ಮಾಡ್ತಾರೆ, ನಾನು ಗೋಧಿ ಹಿಟ್ಟು ಅಲ್ಲಿ ಬಳಸ್ತಾ ಇದ್ದೀನಿ. ಅದಕ್ ಮುಂಚೆ ನಾವು ನಾರ್ಮಲ್ ಆಗಿ ಎಣ್ಣೆನ ಕಾಯಕ್ ಇಡ್ಬೇಕು. ಇದು ನಾನ್ ಬೆಳಗ್ಗೆ ಮಟ್ರಿ ಮಾಡಿರೋದೇ ಎಣ್ಣೆ ಆದ್ರಿಂದ ಸ್ವಲ್ಪ ಅದ್ರಲ್ಲಿ ಜೀರಿಗೆ ಎಲ್ಲ ಬಿದ್ದಿದೆ. ಯಾವಾಗ್ಲೂ ನಾವು ಮಟ್ರಿನ ಡೀಪ್ ಫ್ರೈ ಮಾಡ್ಬೇಕಾದ್ರೆ ಮಧ್ಯಮ ಉರಿಲೇ ಇಟ್ಕೋಬೇಕು, ತುಂಬಾ ಸಣ್ಣ ಉರಿಲೇ ಇಟ್ಕೋಬೇಕು. ನಾವು ನಾರ್ಮಲ್ ಆಗಿ ಚಕ್ಲಿ ಕೊಡ್ಬೇಡ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ ನೋಡ್ತೀವಿ, ಅದ್ ಮೇಲ್ ಬರೋ ತನಕ ಹೀಟ್ ಮಾಡ್ತೀವಿ. ಆದ್ರೆ ಇದನ್ನ ಅಷ್ಟೊಂದು ಮಾಡೋ ಅಷ್ಟಿಲ್ಲ. ಮಾಡಿದ್ರೆ ಅಷ್ಟು ಅದು ಚೆನ್ನಾಗಿ ಬೇಯಲ್ಲ, ಒಳಗಡೆ ಎಲ್ಲ ಹಾಗೆ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ನಿಧಾನವಾಗೇನೆ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು. ಇದಕ್ಕೆ ನಾನು ತಗೊಂಡಿರೋದು ಈ ಅಳತೆಯಲ್ಲಿ 2 ಕಪ್ಪು ಗೋಧಿ ಹಿಟ್ಟು. ಆದ್ರೆ 1 ಕಪ್ ಮುಂಚೆ ಕಲ್ಸ್ಬಿಟ್ಟಿದೀನಿ, 1 ಕಪ್ ತಗೊಂಡಿದೀನಿ. ಇದರಲ್ಲಿ ಮೈದಾ ತಗೊಂಡಿದೀನಿ, ಗೋಧಿ ಹಿಟ್ಟು ತಗೊಂಡಿದೀನಿ. ಆಮೇಲೆ ಜೀರಿಗೆ ಸ್ವಲ್ಪ ನನ್ನ ಕೈಯಲ್ಲಿ ಉಜ್ಜಿ ಹಾಕ್ತೀನಿ, ಅದ್ರದ್ದು ಫ್ಲೇವರ್ ಬಿಡ್ಲಿ ಅಂತ. ಜೀರಿಗೆ 1 ಸ್ಪೂನ್ ತಗೊಂಡಿದೀನಿ ನಾನು, 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದೀನಿ. ಈ ಒಣಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಒಂದು ರಫ್ ಕೋರ್ಸ್ ತರ ಪುಡಿ ತರ ಮಾಡ್ಕೊಂಡಿದೀನಿ. ಇದನ್ನ ರೆಡ್ ಚಿಲ್ಲಿ ಫ್ಲೇಕ್ಸ್, ಅದನ್ನ ಸ್ವಲ್ಪ ಹಾಕ್ತಾ ಇದೀನಿ ನಾನು. ಇದು ಕಸ್ತೂರಿ ಮೇಥಿ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಉಜ್ಬಿಟ್ಟು ಹಾಕ್ತಾ ಇದೀನಿ ನಾನು ಇದಕ್ಕೆ. ಉಪ್ಪು ನಿಮ್ ರುಚಿಗೆ ತಕ್ಕಷ್ಟು.
ಆಯಿಲ್ 4 ಟೀ ಸ್ಪೂನು 4 ಟೇಬಲ್ ಸ್ಪೂನು ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಹಿಟ್ಟು ಎಣ್ಣೆ ಎಲ್ಲ ಹಾಕಿ ಒಂಥರ ನಾವು ಸಾಟಿ ಅಂತ ಹೇಳ್ತೀವಲ್ವಾ, ಅದು ಹಾಕಿ ಕಲಿಸಿದಾಗ ಹಿಂಗೆ ಮುಷ್ಟಿ ಕಟ್ಟಿದ್ರೆ ಉಂಡೆ ತರ ಆಗ್ಬೇಕು. ಈ ತರ ಉಂಡೆ ತರ ಆಗ್ಬೇಕು. ಇದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ, ಒಟ್ಟಿಗೆ ನೀರ್ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೋಬೇಕು. ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ತುಂಬಾ ನೀರಾಗಿ ಕಲ್ಸ್ಬಾರ್ದು. ಇದು ಪೂರಿ ಹಿಟ್ಟು ಮತ್ತೆ ಚಪಾತಿ ಹಿಟ್ಟಿನ ಮಧ್ಯದಲ್ಲಿ ಇರ್ಬೇಕು. ಇದಕ್ಕೆ ಕಾಲಂಜಿ ಅಂತಾನು ಒಂದ್ ಸಿಗತ್ತೆ, ಅದು ನನ್ನ ಹತ್ರ ಇರ್ಲಿಲ್ಲ, ಕಪ್ಪಗಿರತ್ತದು. ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅದ್ ಹಾಕಿದ್ರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ನೀವು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು, ಅಥವಾ ಫ್ರೆಶ್ ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹಚ್ಬಿಟ್ಟು ಹಾಕೋಬಹುದು. ನಿಮ್ಗೆ ಆನಿಯನ್ ಫ್ಲೇವರ್ ಬೇಕು ಅಂತಂದ್ರೆ ಆನಿಯನ್ ಪೌಡರ್ ಮತ್ತೆ ಗಾರ್ಲಿಕ್ ಪೌಡರ್ ಸಿಗುತ್ತೆ, ಅದನ್ನು ಹಾಕೋಬಹುದು. ಹಸಿ ಮೆಣಸಿನ್ಕಾಯಿ ಬೇಕಿದ್ರು ಹಾಕೋಬಹುದು, ಇದಕ್ಕೆ ಪೇಸ್ಟ್ ಮಾಡ್ಬೇಕಿದ್ರು ಹಾಕೋಬಹುದು, ಇಲ್ಲ ಸಣ್ಣಕ್ಕೆ ಹಚ್ಕೊಂಡ್ಬಿಟ್ಟು ಹಾಕೋಬಹುದು. ಇವಾಗ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ನಾದ್ಕೋಬೇಕು. ಈ ತರ ಸಾಫ್ಟ್, ಒಂದ್ ಬೆರಳು ಪ್ರೆಸ್ ಮಾಡಿ ನೋಡಿದ್ರೆ ಬೆರಳು ಒಳಗ್ ಹೋಗ್ತಿದೆ ಅಂದ್ರೆ ಈ ಹಿಟ್ಟು ಹದ ಸಾಕು. ಇದು ಒಂದು 15ರಿಂದ 20 ನಿಮಿಷ ನೆನಿಬೇಕು. ನಾನ್ ಮುಂಚೆನೆ ಕಲ್ಸಿಟ್ಟಿರೋದ್ರಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನ್ ಮುಂಚೆ ಕಲ್ಸಿಟ್ಟಿರೋದು ಸ್ವಲ್ಪ ಸಾಫ್ಟ್ ಆಗಿದೆ, ಈ ತರ ಆಗತ್ತದು. ಇದನ್ನ ಇವಾಗ ಲಟ್ಟಿಸ್ಕೋಬೇಕು ನಾವು. ಇದನ್ನ ಒಂದ್ ಸಿಲಿಂಡರ್ ಶೇಪ್ ಅಲ್ಲಿ ಮಾಡ್ಕೊಂಡು, ಯಾವುದೇ ಈ ತರ ಎಡ್ಜಸ್ ಕಾಣಿಸ್ಬಾರ್ದು. ಈ ತರ ಸಿಲಿಂಡರ್ ಶೇಪ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನಾನು 3 ಚಪಾತಿ ಹಿಟ್ಟಾಗುವಷ್ಟು ತಗೊಂತೀನಿ ಚಪಾತಿ ಲಟ್ಸಕ್ಕೆ. ಆದಷ್ಟು ಒಂದೇ ಶೇಪ್ ಅಲ್ಲಿ, ಒಂದೇ ಸೈಜ್ ಅಲ್ಲಿ ತಗೊಳಕ್ ನೋಡ್ಬೇಕು ಇದನ್ನ. ಇದಕ್ ನಮ್ಗೆ ಏನು ಹಿಟ್ಟೆಲ್ಲ ಏನ್ ಬೇಕಾಗಲ್ಲ. ಸ್ವಲ್ಪ ಆಯಿಲ್ ಹಚ್ಕೊಂಡು, ಲಟ್ಟಣಿಗೆಗೂ ಸ್ವಲ್ಪ ಆಯಿಲ್ ಹಚ್ಕೊಂಡು ತೆಳುವ ಲೇಯರ್ ಅಲ್ಲಿ ಲಟ್ಟಿಸ್ಕೋಬೇಕು. ನಾವು ಪದರದ ಪೂರಿ ಎಲ್ಲದಕ್ಕೂ ಹೇಗ್ ಸಾಟಿ ಕೊಡ್ತೀವೋ ಹಾಗೇನೆ ಇದಕ್ಕೂ ತುಪ್ಪದಲ್ಲಿ ಸಾಟಿ ಕೊಡ್ಬೋದು. ಇಷ್ಟು ತಿನ್ನಾಗಿ ಲಟ್ಟಿಸ್ಕೋಬೇಕು ಇದನ್ನ.
ತುಪ್ಪ ಸ್ವಲ್ಪ ಇದ್ರ ಮೇಲೆ ಸವರ್ತಾ ಇದೀನಿ ನಾನು. ಹಾಗೆ ಇನ್ನೊಂದು ಚಪಾತಿ ಲಟ್ಟಿಸ್ಕೊತೀನಿ ನಾನು. ಸ್ವಲ್ಪ ನೆಂದ್ರೆ ಇದು ನೆನ್ಸಿಟ್ರೆ ಹಿಟ್ಟು ಒಡ್ಕೊಳಲ್ಲ, ತಕ್ಷಣನೇ ಮಾಡಕ್ ಹೋದ್ರೆ ಈ ಸೈಡ್ ಎಲ್ಲ ಒಡ್ಕೊಂತ ಬರತ್ತೆ. ಇವಾಗ ಅದ್ರ ಮೇಲೆ ಇನ್ನೊಂದ್ ಚಪಾತಿ ಹಾಕ್ತಾ ಇದೀನಿ ನಾನು. ಇದಕ್ಕೆ ಮತ್ತೆ ತುಪ್ಪ ಹಾಕ್ತೀನಿ ನಾನು. 3 ಲೇಯರ್ ಹಾಕೋತಾ ಇದೀನಿ ನಾನು. ಇನ್ನೊಂದ್ ಲೇಯರ್ನು ನಾನು ಇದ್ರ ಮೇಲೆ ಹಾಕೋತಾ ಇದೀನಿ. ಇದನ್ನ ರೋಲಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು, ಚಪಾತಿ ಮಣೆ ಮೇಲೆ ಇಟ್ಕೊಂಡು ಇದ್ರ ಮೇಲಕ್ಕೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ ರೋಲ್ ಮಾಡ್ತೀನಿ. ಟೈಟ್ ರೋಲ್ ಮಾಡ್ಕೋಬೇಕು. ಈ ಹೊರಗಡೆ ಕಾಣಿಸೋದನ್ನ ಸ್ವಲ್ಪ ಹಿಂಗ್ ಒಳಗಡೆ ಫೋಲ್ಡ್ ಮಾಡಿದ್ರೆ ಅದ್ ಬಿಟ್ಕೊಳಲ್ಲ, ಅಲ್ಲಿ ಗಟ್ಟಿ ಇರುತ್ತೆ. ಸ್ವಲ್ಪ ಅಲ್ಲಿ ಟೊಳ್ ತರ ಇರುತ್ತೆ, ಅದು ಮುಚ್ಕೊಳ್ಳುತ್ತೆ ಹಾಗೇನೆ. ನಮ್ಗೆ ಯಾವ ಸೈಜ್ ಮಟ್ರಿ ಬೇಕೋ, ಇದಕ್ಕೆ ಮಟ್ರಿ ಅಂತ ಹೆಸರು ಹೇಳ್ತಾರೆ ಇದನ್ನ. ಯಾವ ಸೈಜ್ ನಮಗ್ ಮಟ್ರಿ ಬೇಕೋ ಅಷ್ಟಷ್ಟು ದಪ್ಪ ಉಂಡೆಗಳನ್ನ ನಾವು ಕಟ್ ಮಾಡ್ಕೋಬೇಕು. ಇದು ಹೀಗೆ ನಮ್ಗೆ ಒಳಗಡೆ ಲೇಯರ್ ಕಾಣಿಸುತ್ತೆ. ಇದನ್ನ ನೀವು ಬೇಕಿದ್ರೆ ಕೈಯಲ್ಲಿ ಬೇಕಿದ್ರು ಪ್ರೆಸ್ ಮಾಡ್ಬೋದು, ಇಲ್ಲ ಈ ತರ ಒಂದ್ ಬಟ್ಲಲ್ಲಿ ತಗೊಂಡು ಒಂಚೂರು ಕೆಳಗಡೆ ಎಣ್ಣೆನೋ ತುಪ್ಪನೋ ಸವರ್ಬಿಟ್ಟು ಈ ತರ ಪ್ರೆಸ್ ಮಾಡಿ ನಿಧಾನಕ್ಕೆ ಲಟ್ಟಿಸ್ಬೇಕು. ಸ್ವಲ್ಪ ಮಂದಾನೆ ಇರುತ್ತೆ, ಇದು ತುಂಬಾ ಚೆಳವು ಆಗಲ್ಲ. ಇದು ಸಾಮಾನ್ಯ ಮಾರ್ವಾಡಿಗಳು ಅವರು ತುಂಬಾ ಉಪ್ಪಿನಕಾಯಿಗಳನ್ನ ಮಾಡ್ತಾರೆ, ಚಿಲ್ಲಿ ಉಪ್ಪಿನಕಾಯಿ, ವೆಜಿಟೇಬಲ್ ಉಪ್ಪಿನಕಾಯಿ ಅಂತ, ಅದ್ರ ಜೊತೆ ತಿಂತಾರೆ. ಈ ತರ ಲೇಯರ್ ಲೇಯರ್ ಆಗಿ ಬರುತ್ತೆ. ನಾವು ಪದ್ರ ಪೂರಿ ಅಂತ ಏನ್ ಹೇಳ್ತೀವಿ ಅದೇ ತರಾನು ಅನ್ಕೋಬಹುದು. ನಾವು ಟೈಟ್ ಆಗಿ ಸುತ್ತಲಿಲ್ಲ ಅಂದ್ರೆ ಪದ್ರಗಳು ಬಿಟ್ಕೊಂತಾ ಬರುತ್ತೆ. ನಾವು ಸಾಟಿ ಹಾಕಿ ಸುತ್ತಬೇಕಾದ್ರೆ ಸ್ವಲ್ಪ ಟೈಟ್ ಆಗಿ ಸುತ್ತಬೇಕು. ಈ ತರ ಲೇಯರ್ ಲೇಯರ್ ಬರುತ್ತೆ. ನಾವು ಕೇರಳ ಪರೋಟ ಮಾಡೋದು ಹೀಗೇನೆ.
ನಾವ್ ಇದನ್ನ ನಾರ್ಮಲ್ ಆಗಿ ಚಪಾತಿ ಲಟ್ಸೋ ತರ ಹಿಂದೆ ಮುಂದೆ ಹೋಗ್ಬಿಟ್ರೆ ಅದ್ ಎತ್ಕೊಂಡ್ ಬಂದ್ಬಿಡತ್ತೆ. ಮೇಲಕ್ಕೊಂದ್ಸಲ ಕೆಳಕ್ಕೊಂದ್ಸಲ ಹಾಗೆ ಲಟ್ಟಿಸ್ಬೇಕು ಇದನ್ನ. ಇವಾಗ ಸ್ವಲ್ಪ ಅದು ನಾವ್ ಒಂಚೂರ್ ಹಿಟ್ ಹಾಕಿದ್ರೆ ಕೆಳಗಡೆಯಿಂದ ಒಂದ್ ಸ್ವಲ್ಪ ನೊರೆ ನೊರೆ ತರ ಬಂದ್ರೆ ಸಾಕು, ಬೇಯಕ್ಕೆ ಎಣ್ಣೆ ರೆಡಿ ಇರುತ್ತೆ ಅಂತ. ನಾ ಹಾಕ್ತಾ ಇದೀನಿ ಇವಾಗ. ಇದ್ ಸ್ವಲ್ಪ ಬೇಯೋದ್ ನಿಧಾನ. ಇದ್ರ ಜೊತೆ ಸಾಸಲ್ ಇದು ಉಪ್ಪಿನಕಾಯಿ ಜೊತೆಲಿ ತಿನ್ಬಹುದು ಇದನ್ನ. ಇದಕ್ಕೆ ಲೇಯರ್ ಆಟ ಮಟ್ರಿ ಅಂತಾರೆ. ಪದ್ರ ಪದ್ರ ಇರೋದ್ರಿಂದ ಇದನ್ನ ಲೇಯರ್ ಮಟ್ರಿ ಅಂತಾನು ಕರೀತಾರೆ. ಸ್ವಲ್ಪ ನಾನ್ ಪ್ರೆಸ್ ಮಾಡ್ಲಿಲ್ಲ, ಹಾಗಾಗಿ ಇದು ಬಿಟ್ಕೋತಾ ಇದೆ. ನೋಡ್ಬಿಟ್ಟು ಟೈಟ್ ಆಗಿ ಪ್ರೆಸ್ ಮಾಡಿದ್ರೆ ಆಗತ್ತೆ. ಸ್ವಲ್ಪ ನಿಧಾನ ಬೇಯೋದು. ನಾನ್ ಬೇಯಿಸಿಟ್ಟಿರೋದಿದೆ, ಅದನ್ನ ತೋರಿಸ್ತೀನಿ. ಇದು ಉಪ್ಪಿನಕಾಯಿ ಜೊತೆ ತಿನ್ನಕ್ಕೆ ತುಂಬಾ ರುಚಿಯಾಗಿರತ್ತೆ. ಇದು ನಾನು ರೆಡಿ ಮಾಡಿಟ್ಟಿರೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ಇವತ್ತು ಮಾಡಿದ್ದಿದ್ದು. ಇವಾಗ ಮುರಿದ್ರೆ ಇದು ಸ್ವಲ್ಪ ಕ್ರಿಸ್ಪಿನೆಸ್ ಕೇಳಿಸ್ಬೋದು ನಿಮ್ಗೆ. ಒಳಗಡೆ ಪದರಗಳು ಕಾಣಿಸ್ತಾ ಇದೆ. ಇದು ಅಗ್ದಾಗ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಅದ್ರ ಜೊತೆಗೆ ಜೀರಿಗೆ ಮತ್ತೆ ಕಸ್ತೂರಿ ಮೇಥಿ, ಇದು ಅರೋಮಾ ಚೆನ್ನಾಗ್ ಬರ್ತಾ ಇರತ್ತೆ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ತರ ಫ್ಲೇವರ್ ನ ಇದ್ರಲ್ಲಿ ಆಡ್ ಮಾಡ್ಕೋಬಹುದು. ಈ ತರ ಬರುತ್ತೆ. ಈ ಕಲರ್ ಅಲ್ಲಿ ತೆಗೆದ್ರೆ ಸಾಕದು. ನೆಕ್ಸ್ಟ್ ಒಂದು ಲಂಚ್ ಬಾಕ್ಸ್ ಡಿಶ್ ಮಾಡ್ತಾ ಇದ್ದೀನಿ. ಇದಕ್ಕೆ ವೆಜ್ ರೋಲ್ಸ್ ಅಂತಾನು ಹೇಳ್ತಾರೆ, ಸ್ಪಿನ್ ವೀಲ್ ಅಂತ ಹೇಳ್ತಾರೆ. ಮಕ್ಳಿಗೆ ಭಾರಿ ಇಷ್ಟ ಆಗುವಂಥದ್ದು. ಇದನ್ನ ವೆಜ್ ರೋಲ್ ಟಿಕ್ಕಿ ಅಂತಾನು ಹೇಳ್ತಾರೆ. ನಾ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದಕ್ ಬೇಕಾಗಿರೋ ಸಾಮಗ್ರಿಗಳು 1.5 ಕಪ್ ಗೋಧಿ ಹಿಟ್ಟು, ಮತ್ತೆ ಆಯಿಲ್ 2 ಸ್ಪೂನ್, ಎಣ್ಣೆ 2 ಸ್ಪೂನು, 2 ಮಧ್ಯಮ ಗಾತ್ರದ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದೀನಿ. ಮತ್ತೆ ಅರ್ಧ ಸ್ಪೂನ್ ಉಪ್ಪು, 1 ಪಿಂಚ್ ಅಷ್ಟು ಬೇಕಿಂಗ್ ಸೋಡಾ, ಮೈದಾ ಹಾಕೋತಾ ಇದೀನಿ ನಾನು ಅದಕ್ಕೆ. ಆಲೂಗೆಡ್ಡೆನ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ಬೇಕು. ಬೇಕಿಂಗ್ ಸೋಡಾ ಮತ್ತೆ ಉಪ್ಪು,
ಇದಕ್ ನೀರಿನ ಅವಶ್ಯಕತೆ ಏನಿರಲ್ಲ, ಒಂಚೂರು ಇದ್ರಲ್ಲೇ ಆಲೂಗಡ್ಡೆ ನೀರಿನ ಅಂಶ ಇರೋದ್ರಿಂದ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಕೈ ಮಾಡ್ಕೊಂಡು ನಾದ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಳಿಗೆ ಇದು ತುಂಬಾ ಅನುಕೂಲವಾಗತ್ತೆ. ನಾವು ಮಾಡ್ಕೊಟ್ರೆ ತಿಂತಾರೆ ಈ ತರ ತಿಂಡಿಗಳನ್ನ. ಸ್ವಲ್ಪ ಎಣ್ಣೆ ಕೈಗೆ ತಗೊಂಡು ನಾದ್ಕೋತೀನಿ ನಾನು ಇದನ್ನ. ಈ ತರ ಗಟ್ಟಿ ಹಿಟ್ಟು ಕಲ್ಸ್ಕೋಬೇಕು ಇದನ್ನ. ಇದೇ ನೆನೆಯೋ ಅವಶ್ಯಕತೆ ಇರಲ್ಲ, ಆಲೂಗೆಡ್ಡೆ ಇರೋದ್ರಿಂದ ಅದು ಸಾಫ್ಟ್ ಆಗೇ ಬರುತ್ತೆ. ಸ್ವಲ್ಪ ನಾದ್ಕೊಂಡ್ರೆ ಸಾಕು. ಇದನ್ನು ಹಾಗೆ ಸಿಲಿಂಡರ್ ಶೇಪ್ ಅಲ್ಲಿ ಮಾಡ್ಕೋತಿದ್ದೀನಿ ನಾನು. ಕಟ್ ಮಾಡ್ಕೊಳ್ತಾ ಇದೀನಿ. ಇದಕ್ ಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ನೀವು ಲಟ್ಟಿಸ್ಕೋಬಹುದು. ನೀವು ರೌಂಡ್ ಆಗಿ ಬೇಕಿದ್ರು ಲಟ್ಟಿಸ್ಕೋಬಹುದು, ಸ್ಕ್ವೇರ್ ಆಗಿ ಬೇಕಿದ್ರು ಲಟ್ಟಿಸ್ಕೋಬಹುದು ಇದನ್ನ. ಇದು ಆಲೂಗೆಡ್ಡೆ ಇರೋದ್ರಿಂದ ಸ್ವಲ್ಪ ಸೈಡ್ ಅಲ್ಲಿ ಒಡ್ಕೊಳ್ಳುತ್ತೆ, ಅದನ್ನ ನೋಡಿ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೋಬೇಕು ಹಾಗೇನೆ. ತುಂಬಾ ದಪ್ಪನೂ ಅಲ್ಲ ತೆಳುಗೂ ಅಲ್ಲ, ಮಧ್ಯಮ ವರ್ತಿಲಿ ಇದನ್ನ ಲಟ್ಟಿಸ್ಕೋಬೇಕು. ಇಷ್ಟು ದಪ್ಪ ಲಟ್ಟಿಸ್ಕೊಂಡ್ರೆ ಸಾಕು. ಇದಕ್ಕೆ ನಮ್ಗೆ ಇಷ್ಟವಾಗಿರೋ ತರಕಾರಿಗಳನ್ನೆಲ್ಲ ಹಾಕೋಬಹುದು ಇವಾಗ. ನಾನು ಇದಕ್ಕೆ ತಗೊಂಡಿರೋ ತರಕಾರಿಗಳು ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಹೂಕೋಸ್ನ ತುರ್ಕೊಂಡಿದೀನಿ, ಕ್ಯಾರೆಟ್, ತುರಿದಿರೋ ಕ್ಯಾರೆಟ್,
ಮತ್ತೆ ತುರಿದಿರೋ ಪನ್ನೀರು. ಸ್ವಲ್ಪ ಪನ್ನೀರ್ ತಿನ್ನಕ್ ಮಕ್ಳು ಬೇಜಾರ್ ಮಾಡ್ಕೋತಾರೆ. ಈ ರೀತಿ ನಾವೇನಾದ್ರೂ ನೆವಗಳ ಪುಡಿ ಮಕ್ಳಿಗೆ ತಿನ್ನಿಸ್ಬೋದು. ಈರುಳ್ಳಿ ಅಂದ್ರೆ ಇದಕ್ ನೀರ್ ಬಿಡೋ ಅಂಶನ ಯಾವ್ದು ಹಾಕೋಬಾರ್ದು. ನಾನು ಒಂದ್ ಸ್ವಲ್ಪ ಪನ್ನೀರ್ ತಗೋತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್. ನಿಮ್ಗೆ ಬೇಕು ಅಂದ್ರೆ ಎಲೆಕೋಸು ಸಹ ಹಾಕೋಬಹುದು. ಇದು ಹೂಕೋಸು ತುರ್ದಿಟ್ಟಿರೋದು. ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ. ಮತ್ತೆ ನಿಮ್ಗೆ ಖಾರ ಹೇಗ್ ಬೇಕೋ ಹಾಗೆ ಹಸಿ ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ ನಿಮ್ಗೆ ಏನ್ ಬೇಕೋ ಆ ತರ ಆಡ್ ಮಾಡ್ಕೋಬಹುದು ಇದಕ್ಕೆ. ನಾನ್ ನನ್ ಮಗಳಿಗೆ ಖಾರ ಇಷ್ಟ ಅನ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು. ನಾವು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಕ್ಕೂ ಒಟ್ಟಿಗೆ ನಾವು ಉಪ್ಪು ಹಾಕ್ಬಾರ್ದು. ನಾವು ಒಂದ್ ಚಪಾತಿಗೆ ಎಷ್ಟು ಹಾಕೋತೀವೋ ಅಷ್ಟೇ ತರಕಾರಿಗಳಿಗೆ ಉಪ್ಪು ಹಾಕ್ಬೇಕು. ಯಾಕೆಂದ್ರೆ ಹಸಿ ತರಕಾರಿಗಳಿಗೆ ಉಪ್ಪು ಹಾಕಿಟ್ಬಿಟ್ರೆ ಅದು ನೀರ್ ಬಿಟ್ಕೊಂಡ್ಬಿಡತ್ತೆ. ನೀರ್ ಬಿಟ್ರೆ ನಮ್ಗೆ ಸ್ಪಿನ್ ರೋಲ್ ಚೆನ್ನಾಗ್ ಬರಲ್ಲ. ನಾನು ಇದ್ರಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಉಪ್ಪು ಹಾಕೋತೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ಇನ್ನು ನಿಮ್ಗೆ ಬೇರೆ ಸ್ವಲ್ಪ ಬೇರೆ ಬೇರೆ ದೇಶದ್ದು ಟೇಸ್ಟ್ ಬೇಕು ಅಂತಂದ್ರೆ ಹರ್ಬ್ದು ಮತ್ತೆ ಹಾಗೇನೋ ಎಲ್ಲ ಹಾಕೋಬಹುದು ಇದಕ್ಕೆ. ನೀವು ಬೇಕ್ ಮಾಡೋದಿದ್ರೆ ಇದನ್ನ ಚೀಸ್ ಹಾಕೋಬಹುದು. ಇದನ್ನ ಇವಾಗ ನಾನು ಟೈಟ್ ಆಗಿ ರೋಲ್ ಮಾಡ್ತೀನಿ. ನಾನು ಅಡ್ಗೆ ಮನೇಲೆ ಮಾಡೋದಾದ್ರೆ ಸ್ಲಾಬ್ ಮೇಲೆ ಲಟ್ಟಿಸ್ಕೊಂಡ್ಬಿಡ್ತೀನಿ ದೊಡ್ಡದಾಗಿ. ಅವಾಗ ಒಟ್ಟಿಗೆ ದೊಡ್ಡದಾಗಿ ಒಂದ್ 10 ಮಾಡ್ಕೊಂಡ್ಬಿಡ್ಬೋದು ಇದನ್ನ. ಸೈಡನ್ನ ಕ್ಲೋಸ್ ಮಾಡ್ಬೇಕು. ಒಂದ್ ಸ್ವಲ್ಪ ಮೇಲ್ಗಡೆ ಗೋಧಿ ಹಿಟ್ಟು ಉದುರಿಸ್ಕೊಂಡ್ಬಿಟ್ಟು ಹಿಂಗ್ ರೋಲ್ ಮಾಡ್ತಾ ಇದೀನಿ. ಮತ್ತೆ ಇದನ್ನು ನಾವು ಹೀಗೆ ಕಟ್ ಮಾಡ್ಕೊಂಡು, ತರಕಾರಿಗಳಿರುತ್ತೆ ನಿಧಾನ ಕಟ್ ಮಾಡ್ಕೊಂಡ್ರೆ ಹೊರಗ್ ಬರಲ್ಲ ಅದು. ಈ ತರ ಪ್ರೆಸ್ ಮಾಡ್ಕೊಳ್ಳೋದು. ಇದಕ್ಕೆ ಇವನ್ ವೀಲ್ ಸಮೋಸ ಅಂತಾನು ಹೇಳ್ತಾರೆ. ಇದು ನಾವು ಶಾಲೋ ಫ್ರೈ ಮಾಡ್ತೀವಿ. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನ್ಗೆ. ಸ್ವಲ್ಪನೇ ಎಣ್ಣೆ ಇಟ್ಟು ಮಗ್ಚಿ ಅದನ್ನ ಬೇಯಿಸ್ತೀವಿ. ನಾನು ಸ್ವಲ್ಪ ಒಂದೂವರೆ ಸ್ಪೂನ್ ಅಷ್ಟು ಆಯಿಲ್ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗಕ್ಕೆ.
ಇದ್ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೋದು ಮಕ್ಳಿಗೆ. ಇವಾಗ ಸದ್ಯಕ್ ಸ್ಕೂಲ್ ಇಲ್ಲ, ಸ್ಕೂಲ್ ಶುರು ಆದ್ಮೇಲೆ ನಾವ್ ದಿನ ಡಬ್ಬಗಳು ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಈ ತರದ್ದೆಲ್ಲ ಸ್ವಲ್ಪ ಟ್ರೈ ಮಾಡ್ಬೋದು. ಸ್ವಲ್ಪ ಮಗಚ್ಕೊಳ್ಬೇಕು ನಿಧಾನಕ್ ನೋಡಿ. ಇದು ಸ್ವಲ್ಪ ಮಧ್ಯಮ ಉರಿಲೇನೆ ಬೇಯಿಸ್ಕೋಬೇಕು. ಗ್ಯಾಸ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗ್ ಬರುತ್ತೆ. ಇದ್ರಲ್ಲಿ ಫ್ಲೇಮ್ ಅಷ್ಟು ಗೊತ್ತಾಗಲ್ಲ ಇಂಡಕ್ಷನ್ ಸ್ಟವ್ ಅಲ್ಲಿ. ಈ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡು ಕಡೆ ಬೇಯಿಸ್ಕೋಬೇಕು. ಇದು ಸಾಸಲ್ ಬೇಕಿದ್ರು ತಿನ್ಬೋದು, ಅಥವಾ ಗ್ರೀನ್ ಚಟ್ನಿ ಅಂತ ಬರೀ ಪುದೀನ ಮತ್ತೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಒಂಚೂರು ಬ್ಲಾಕ್ ಸಾಲ್ಟ್ ಮತ್ತೆ ಉಪ್ಪು, ನಾರ್ಮಲ್ ಉಪ್ಪು, ಒಂಚೂರು ಸಕ್ಕರೆ ಹಾಕೊಂಡು ರುಬ್ಬಿದ ಚಟ್ನಿಲೂನು ಇದು ತಿನ್ನಕ್ಕೆ ಚೆನ್ನಾಗಿರತ್ತೆ. ನಾನ್ ಮಧ್ಯಾಹ್ನ ರೆಡಿ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ ಈಗ. ವೆಜಿಟೇಬಲ್ ಪೂರ್ತಿ ಬೆಂದು ಇರಲ್ಲ, ಮತ್ತೆ ಒಂಥರ ಹಾಫ್ ಬಾಯ್ಲ್ ತರ ಇರತ್ತದು ವೆಜಿಟೇಬಲ್. ಇದ್ ನಾವ್ ಯಾವ್ದಾದ್ರು ಮಕ್ಳು ಬರ್ತ್ಡೇ ಪಾರ್ಟಿ ಈ ತರ ಆದ್ರೆ ಸ್ಟಾರ್ಟರ್ ತರಾನು ಇದನ್ನ ಯೂಸ್ ಮಾಡ್ಕೋಬಹುದು. ಈ ತರ ಬರತ್ತಿದು. ನಾನು ಇದು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಿರತ್ತೆ ಅಂತ. ಈ ತರ ಬರುತ್ತೆ, ಸಾಫ್ಟ್ ಆಗೂ ಇದೆ. ಇವನ್ ಹಲ್ಲಿ ಇಲ್ದೇ ಇರೋರು ನಿಧಾನಕ್ಕೆ ತಿನ್ಕೋಬಹುದು. ಇದು ಆಟಾ ವೆಜ್ ರೋಲ್ಸ್ ಅಥವಾ ವೆಜ್ ಟಿಕ್ಕಿ. ಇಲ್ಲಿಗೆ ನಾನು ಇವತ್ತು ಅನ್ಕೊಂಡಿದ್ದಿದ್ದ ಎಲ್ಲಾ ಪದಾರ್ಥನೂ ತೋರ್ಸಿದೀನಿ. ಲಕ್ಷ್ಮಿ, ಹಾ, ಬಹಳ ಚೆನ್ನಾಗ್ ಬಂದಿದೆ ಡೆಮಾನ್ಸ್ಟ್ರೇಷನ್. ಮತ್ತೆ ನನ್ಗೆ ಒಂದ್ ಡೌಟ್ ಅಂದ್ರೆ, ಈ ಡೆಸಿಕೇಟೆಡ್ ಕೋಕೋನಟ್ ಮತ್ತೆ ಒಣಗಿದ ಕೊಬ್ಬರಿ ಪುಡಿ ಅಂತ ಹೇಳಿದ್ರೆ ಎರಡು ಸೇಮ್? ಇಲ್ಲ ಇಲ್ಲ, ನಮ್ದೇ ಒಣಗಿದ್ದು ನಾವು ಮನೇಲೆ ಮಾಡ್ಕೊಟ್ಟು ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಇರತ್ತೆ. ಅವ್ರು ಅದನ್ನ ಪ್ರೋಸೆಸ್ ಮಾಡಿರ್ತಾರೆ. ಡೆಸಿಕೇಟೆಡ್ ಕೋಕೋನಟ್ ನ ಸಿಪ್ಪೆ ತೆಗೆದು ಅದು ನಾನಾ ರೀತಿಯಲ್ಲಿ ಪ್ರೋಸೆಸ್ ಆಗಿರುತ್ತೆ. ಅಂದ್ರೆ ಕೆಮಿಕಲ್ ಏನ್ ಹಾಕಿರಲ್ಲ, ಟೆಂಪರೇಚರ್ ಆ ತರದ್ರಲ್ಲಿ ಪ್ರೋಸೆಸ್ ಮಾಡಿರ್ತಾರೆ ಅದನ್ನ. ಸೊ ಈಗ ನೀವ್ ಯೂಸ್ ಮಾಡಿದ್ದು ಡೆಸಿಕೇಟೆಡ್ ಕೋಕೋನಟ್? ನಾನ್ ಡೆಸಿಕೇಟೆಡ್ ಕೋಕೋನಟ್, ಬಿಕಾಸ್ ನಾವು ನಾರ್ಮಲ್ ಕೋಕೋನಟ್ ನ ಯೂಸ್ ಮಾಡಿದ್ರೆ ಅದ್ರಲ್ಲಿ ಜಿಡ್ಡಂಶ ಇರುತ್ತೆ. ನಾನು ಎಷ್ಟು ಬೆಣ್ಣೆ ಅಥವಾ ತುಪ್ಪ ತಗೋತೀನೋ ಅದು ಕಡಿಮೆ ಮಾಡ್ಬೇಕಾಗತ್ತೆ ನಾನು. ಓಕೆ 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 ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಲ್ವಾ ಸ್ನೇಹಿತರೆ, ಅವರ ಮನೆಯವರಾಗಿ ರವಿ ಭರದ್ವಾಜ್ ಅವರು ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು, ಯಾಕಂದ್ರೆ ಇವತ್ ಈ ಸೆಷನ್ ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಅವರ ಮನೆಯವರು ಸಹಕಾರ ನೀಡಿರ್ತಾರೆ. ಅವರು ಬ್ಯಾಕ್ ಸ್ಟೇಜ್ ಆರ್ಟಿಸ್ಟ್ ಪರ್ಸನ್ಸ್ಗೆ ಕೂಡ ನಮ್ಮ ಧನ್ಯತೆಯನ್ನ ಅರ್ಪಿಸೋಣ. ಅವರ ಮಗಳು ಚಿನ್ಮಯಿಗೂ ಕೂಡ ಧನ್ಯತೆಯನ್ನ ಅರ್ಪಿಸೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನವಾಗಿ ಈ ದೂರವಾಣಿ ಮುಖಾಂತರ ಅವ್ರ ತಾಯಿಯವರು ಬಹಳ ತಾಳ್ಮೆಯಿಂದ ಎಲ್ಲದನ್ನು ಹೇಳ್ಕೊಟ್ಟಿರ್ತಾರೆ. ಅಮ್ಮನೇ ಅಲ್ವಾ ಮೊದಲ ಗುರು. ಈ ಬಹುಶಃ ಈ ಏರ್ಟೆಲ್ ಸಿಗ್ನಲ್ ದೇವತೆ ಏನಾದ್ರು ಇದ್ರೆ ಸೋಮನಹಳ್ಳಿಯಿಂದ ಬೆಂಗಳೂರುವರೆಗೆ ನಾನು ಸಿಗ್ನಲ್ ಕನೆಕ್ಟ್ ಮಾಡೋದಕ್ಕೆ ಸಾರ್ಥಕವಾಯ್ತು ಅನ್ನೋಷ್ಟು, ಮೊಬೈಲ್ ಬ್ಯಾಟ್ರಿ ಮುಗಿಯುವಷ್ಟು ಬಹಳ ತಾಳ್ಮೆಯಿಂದ ಮಾತನಾಡ್ತಾರೆ. ಸೊ ಅವ್ರದ್ದು ಆ ಏರ್ಟೆಲ್ ದೇವಿದು ಅವರಿಗೆ ಆಶೀರ್ವಾದಗಳಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ.